ವಾವ್, ಡೈಲಿ ಕುಡ್ದು ಝೂಮಲ್ಲಿರೋನ್ ಬಾಯಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಮಾತು ಕೇಳಿ ಆಶ್ಚರ್ಯ ಆಗ್ತದೆ. ನೋಡು, ನಾನು ಸ್ವಲ್ಪ ಸೀರಿಯಸ್ ಆಗಿದ್ದೀನಿ. ನಿನಗೆ ಬೇಡದಿರೋ ಮ್ಯಾಟ್ರು, ಸುಮ್ಮನೆ ತಲೆ ಕೆಡಿಸದೆ ಹೋಗ್ತಾ ಇರು. ಹೋಗ್ತೀನಿ ಮಿಸ್ಟರ್ ನರಸಿಂಹ, ಆದರೆ ಹೋಗೋಕ್ಕಿಂತ ಮುಂಚೆ ನಿನಗೆ ಸ್ವಲ್ಪ ದುಡ್ಡಿನ ಸಹಾಯ ಮಾಡಬೇಕು ಅಂತ ಅನಿಸ್ತದೆ. ನಿನ್ನ ಹತ್ರ ದುಡ್ಡು ತಗೊಳ್ಳೋದ ಚಾನ್ಸೇ ಇಲ್ಲ. ಎಷ್ಟೇ ಕಷ್ಟ ಆದರೂ ಏನೇ ಕೆಲಸ ಇದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಸೊ ನಾನೀಗ ಹೇಳೋ ಕೆಲಸ ಮಾಡಿ ನನ್ನ ಹತ್ರ ದುಡ್ಡು ತಗೊಳ್ಳೋ ಪ್ರಾಬ್ಲಮ್ ಏನು ನಿನಗೆ? ದುಡ್ಡಿನ ಅವಶ್ಯಕತೆ ಇದೆ ಅಂತ ನೀನು ಹೇಳ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ನೀನೇನಾದರೂ ನಾನು ಹೇಳೋ ಕೆಲಸ ಮಾಡಿದ್ರೆ ನೀನು ಕೇಳೋ ಅಷ್ಟು ದುಡ್ಡು ನಿನ್ನ ಕೈಗೆ ಸೇರುತ್ತೆ. ಗುರು, ಇದಕ್ಕಿಂತ ಒಳ್ಳೆ ಚಾನ್ಸ್ ಯಾವುದು ಸಿಗಲ್ಲ. ಈ ಡೀಲ್ ಮಾತ್ರ ಮಿಸ್ ಮಾಡ್ಕೋಬೇಡ. ಸರಿ, ಏನು ಕೆಲಸ? ಆದರೆ ಒಂದು, ನಾನು ಕೆಟ್ಟ ದಾರಿ ಹಿಡಿಯಲ್ಲ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಹಾಗಾಯ್ತು ನಿನ್ನ ಕತೆ. ಎನಿವೇಸ್, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಡ್ಯಾಡ್ ಪಾಕೆಟಲ್ಲಿ ಒಂದು ಪೆನ್ ಇದೆ, ಅದನ್ನು ನೀನು ತೊಗೊಂಡು ಬರಬೇಕು. ಬಟ್ ಟ್ವಿಸ್ಟ್ ಏನು ಗೊತ್ತಾ? ಆದರೆ ಅವ್ರ ಹತ್ರ ಇರೋ ಪೆನ್ನನ್ನು ಅವರೇ ಬಂದು ನಿನಗೆ ಕೊಡಬೇಕು. ನೀನು ಈ ಚಾಲೆಂಜಲ್ಲಿ ಏನಾದರೂ ಗೆದ್ರೆ ನಿನಗೆ ಬೇಕಾಗಿರೋ 30,000 ನಿನ್ನ ಕೈಗೆ ಬಂದು ಸೇರುತ್ತೆ. ಇದರಿಂದ ನಿನಗೇನು ಲಾಭ? ಸೂಪರ್, ಅಸಲಿ ವಿಷಯಕ್ಕೆ ಈಗ ಬಂದೆ. ನೀನೇನಾದರೂ ಚಾಲೆಂಜಲ್ಲಿ ಸೋತ್ರೆ ಸೀದಾ ಬಂದು ನನ್ನ ಹತ್ರ ತಪ್ಪಾಯ್ತು ಅಂತ ಕೇಳಿ ನನ್ನ ಕಾಲಿಗೆ ಬೀಳ್ಬೇಕು. ಇದಾ ನಿನ್ನ ಪ್ಲಾನು? ನೋಡು ಬೇಬಿ, ಈ ನರಸಿಂಹನ ಹತ್ರ ಚಾಲೆಂಜ್ ಹಾಕಿದವ್ರನ್ನ ಸೋಲಿಸ್ತಾನೆ ಹೊರತು ತಾನು ಸೋಲಲ್ಲ. ಸಿಂಹ ಯಾವತ್ತಿದ್ರೂ ಬೇಟೆ ಆಡುತ್ತೆ ಹೊರತು ಹಿಂತಿರುಗಿ ಓಡೋಗಲ್ಲ. ನಿನ್ನ ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್.